ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇದೇ 12ನೇ ತಾರೀಕು ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ. ಈ ದಿನ ರೇಣುಕಾ ಯಲ್ಲಮ್ಮನ ಪೂಜೆನ ಮಾಡ್ತಾರೆ. ಅಂದರೆ 12ನೇ ತಾರೀಕು ಬುಧವಾರ ಈ ದೇವಿಯ ಆರಾಧನೆಯನ್ನು ಮಾಡ್ತೀವಿ. ಮಾಘ ಹುಣ್ಣಿಮೆನ ಆಚರಣೆ ಮಾಡ್ತೀವಿ. ಆಶ್ಲೇಷ ನಕ್ಷತ್ರ ಸೌಭಾಗ್ಯ ಯೋಗ ಭವಕರಣದಲ್ಲಿ ನಾವು ಈ ಬಾರಿ ಹುಣ್ಣಿಮೆನ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರನೇ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧನೆನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹುಣ್ಣಿಮೆನ ಭಾರತ ಹುಣ್ಣಿಮೆ ಅಂತಲೂ ಕರಿತೀವಿ, ಹಾಗೆ ಮಾಘ ಹುಣ್ಣಿಮೆ ಅಂತಲೂ ಕರಿತೀವಿ. ಅವತ್ತು ವಿಶೇಷವಾಗಿ ಮಾಘ ಸ್ನಾನ ಸಂಪೂರ್ಣ ಆಗುತ್ತೆ. ಈ ಹುಣ್ಣಿಮೆಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ಭಾರತ ಹುಣ್ಣಿಮೆ ದಿನ ಕುಲದೇವರ ಆರಾಧನೆನ ಅಥವಾ ಮನೆ ದೇವರ ಆರಾಧನೆನ ವಿಶೇಷವಾಗಿ ಮಾಡ್ತಾರೆ. ತುಂಬ ಕಡೆ ಜಾತ್ರೆಗಳು ನಡೀತಾ ಇರುತ್ತೆ. ಮುಖ್ಯವಾಗಿ ಯಾರ ಮನೆಯಲ್ಲಿ ಕುಲದೇವಿ ಇರ್ತಾರೋ, ರೇಣುಕಾದೇವಿ ಅಥವಾ ಮನೆ ದೇವರು ಇರ್ತಾರೋ ವಿಶೇಷವಾಗಿ ಆರಾಧನೆನ ಮಾಡ್ತೀವಿ. ಹಾಗೆ ಮೈಲಾರ ಲಿಂಗನ ಆರಾಧನೆಯನ್ನು ಮಾಡ್ತಾರೆ. ಈ ದಿನ ನಾವು ದೇವಿ ಯಲ್ಲಮ್ಮನ ಆರಾಧನೆನ ಭಾರತ ಹುಣ್ಣಿಮೆ ದಿನ ಹೇಗೆ ಮಾಡ್ಕೋಬೇಕು. ಕೆಲವರಿಗೆ ಕುಲದೇವಿ ಆಗಿರ್ತಾರೆ. ಈ ದೇವಿನ ಗುಡ್ಡದ ತಾಯಿ ಅಂತಲೇ ಕರೀತಾರೆ. ಸೌದತ್ತಿಯಲ್ಲಿ ವಿಶೇಷವಾಗಿ ಅವತ್ತಿನ ದಿವಸ ಹುಣ್ಣಿಮೆ ದಿವಸ ಜಾತ್ರೋತ್ಸವ ನಡೆಯುತ್ತೆ. ತುಂಬ ಜನ ಹೋಗಿ ಹರಕೆಗಳನ್ನು ಸಲ್ಲಿಸಿ ಆ ತಾಯಿಗೆ ಹುಡಿಯನ್ನು ತುಂಬಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಯಲ್ಲಮ್ಮ ದೇವಿ ಸಾಕ್ಷಾತ್ ಕಾಳಿ ದುರ್ಗೆ ಸ್ವರೂಪ ಅಂತಲೇ ಹೇಳ್ಬೋದು. ಈ ದಿವಸ ದೇವಿಯ ಪೂಜೆ, ನೈವೇದ್ಯ, ಆರತಿ, ಹುಡಿ ತುಂಬೋದು ಇದೆಲ್ಲ ತುಂಬ ವಿಶೇಷವಾಗಿ ಮಾಡ್ತಾರೆ. ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವಂಥ ಮತ್ತು ವಂಶ ಅಭಿವೃದ್ಧಿ, ವಂಶದ ಏಳಿಗೆಯನ್ನು ಕಾಪಾಡುವಂಥ ದೇವಿ ಯಲ್ಲಮ್ಮನ ಆರಾಧನೆಯನ್ನು ಹೇಗೆ ಮಾಡ್ಕೋಬೇಕು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೊಂದು ಕತೆ ಇದೆ, ಸಣ್ಣ ಕತೆ. ರೇಣುಕಾ ರಾಜನಿಗೆ ಮಕ್ಕಳು ಇರೋದಿಲ್ಲ. ಅದಕ್ಕೋಸ್ಕರ ಪುತ್ರಕಾಮಿಷ್ಟ ಯಾಗವನ್ನು ಮಾಡ್ತಾರೆ. ಅಗ್ನಿಕುಂಡದಿಂದ ಜನಿಸಿದಂತಹ ಮಗಳು ಈ ರೇಣುಕಾದೇವಿ. ಸಾಕ್ಷಾತ್ ಕಾಳಿ ಸ್ವರೂಪ. ಇವಳಿಗೆ 8 ವರ್ಷಕ್ಕೇ ಅಗಸ್ತ್ಯ ಮುನಿಗಳ ಆದೇಶದಂತೆ ಜಮದಗ್ನಿ ಋಷಿಗೆ ಕೊಟ್ಟು ವಿವಾಹನ ಮಾಡ್ತಾರೆ. ಈಕೆ ಗಂಡನಿಗೆ ಎಲ್ಲ ಸೇವೆಯನ್ನು ಮಾಡಿಕೊಂಡು ಪತಿವ್ರತೆ ಅಂತ ಕರೆಸ್ಕೊಳ್ತಾರೆ. ಈಕೆಗೆ 5 ಜನ ಗಂಡು ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಪರಶುರಾಮ ದೇವರು ಕೂಡ ಒಬ್ಬರು. ಭಗವಂತನ ದಶಾವತಾರದಲ್ಲಿ ಒಂದಾದಂತಹ ಪರಶುರಾಮ ದೇವರ ಅವತಾರ. ತಂದೆಯ ಆಜ್ಞೆಯಂತೆ ತಾಯಿಯ ಶಿರವನ್ನು ಕಡಿತಾರೆ ಪರಶುರಾಮ ದೇವರು. ಇದು ತುಂಬ ದೊಡ್ಡ ಕಥೆ ಇದೆ. ಈಕೆಯ ಆರಾಧನೆಯನ್ನು ವಿಶೇಷವಾಗಿ ಮಾಘ ಮಾಸದ ಹುಣ್ಣಿಮೆ ದಿವಸ ಮಾಡೋದ್ರಿಂದ ಸಕಲ ಸೌಭಾಗ್ಯವನ್ನು ಕೊಟ್ಟು ತಾಯಿ ಕಾಪಾಡ್ತಾರೆ. ಹಾಗೆಯೇ ವಂಶದ ಅಭಿವೃದ್ಧಿ, ವಂಶದ ಏಳಿಗೆ ಆಗುತ್ತೆ ಅಂತ ಹೇಳ್ಬೋದು. ಸವದತ್ತಿಗೆ ಹೋಗಿ ಅಲ್ಲಿ ದೇವಿಯ ಆರಾಧನೆಯನ್ನು ತುಂಬ ಜನ ಮಾಡ್ತಾ ಇರ್ತಾರೆ. ಈ ಒಂದು ಹುಣ್ಣಿಮೆ ದಿವಸ ಜಾತ್ರೆ ನಡೆಯುತ್ತೆ. ತುಂಬ ವಿಜೃಂಭಣೆಯಾಗಿ ಉದೋ ಉದೋ ತಾಯಿಯನ್ನು ಕೂಗಿ ಯಾರು ಶರಣಾಗತರಾಗ್ತಾರೋ ಅಂತಹವರ ಎಲ್ಲ ಕಷ್ಟಗಳನ್ನು ಪಾರು ಮಾಡ್ತಾರೆ ಈ ರೇಣುಕಾದೇವಿ ಅಂತ ಹೇಳ್ಬೋದು. ಇನ್ನು ನೀವು ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ ಅಂದರೆ ಮಾಡ್ಕೋಬೋದು. ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು, ರಂಗೋಲಿ ಹಾಕಬೇಕು, ಗೆಜ್ಜೆ ವಸ್ತ್ರ ಹಾಕಿ 18+2 ಗೆಜ್ಜೆ ವಸ್ತ್ರಗಳನ್ನು ಏರಿಸಿ ಹೂವನ್ನ ಏರಿಸಿ ಪೂಜೆನ ಮಾಡ್ಕೋಬೋದು. ಅಷ್ಟೋತ್ತರವನ್ನು ಹೇಳ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ವಿಗ್ರಹ ಇದೆ ಅಂತ ಅಂದರೆ ವಿಗ್ರಹಕ್ಕೂ ಕೂಡ ಪೂಜೆನ ಮಾಡ್ಕೋಬೋದು. ಅಭಿಷೇಕಗಳನ್ನು ಮಾಡ್ಬೋದು. ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು. ಮತ್ತು ಗಂಧದ ಅಭಿಷೇಕವನ್ನು ಮಾಡ್ಬೋದು. ಗಂಧನ ನೀರಿನಲ್ಲಿ ಕಲಿಸ್ಬಿಟ್ಟು ಅಭಿಷೇಕವನ್ನು ಮಾಡ್ಕೋಬೋದು. ಇಲ್ಲ ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಅಭಿಷೇಕನ ಮಾಡ್ಕೋಬೋದು. ಕುಂಕುಮವನ್ನು ನೀರಿನಲ್ಲಿ ಕಲಸಿ ಅಭಿಷೇಕನ ಮಾಡೋದು ದೇವಿಗೆ ತುಂಬಾ ವಿಶೇಷ. ಸಂಕಲ್ಪ ಮಾಡಿ ಹೂ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಇನ್ನು ಫೋಟೋನೂ ಇಲ್ಲ, ವಿಗ್ರಹನೂ ಇಲ್ಲ ಅಂದರೆ ಒಂದು ಮಣೆ ಇಟ್ಟು ಅದನ್ನು ನೀಟಾಗಿ ಒರೆಸ್ಕೊಂಬಿಟ್ಟು ಅದ್ರ ಮೇಲೆ ದೀಪನ ಹಚ್ಕೋಬೇಕು. ಆ ದೀಪ ಆ ದಿವಸ ಅಖಂಡವಾಗಿ ಉರಿಬೇಕು. ಆ ದೀಪಕ್ಕೇ ನೀವು ದೇವಿಯ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಆ ದೀಪಕ್ಕೇ ಗೆಜ್ಜೆ ವಸ್ತ್ರನ ಹಾಕಿ ಹೂನ ಏರಿಸಿ ರಂಗೋಲಿ ಹಾಕಿಟ್ಟು ಮುಂದೆ ಪೂಜೆನ ಮಾಡ್ಕೋಬೋದು. ಆ ದೀಪಕ್ಕೇ ನೀವು ನೈವೇದ್ಯವನ್ನು ಮಾಡ್ಬೋದು. ಆ ದಿನ ವಿಶೇಷವಾಗಿ ಯಲ್ಲಮ್ಮ ದೇವಿಗೆ ಹೋಳಿಗೆ ಮಾಡಿದರೆ ತುಂಬಾ ಶ್ರೇಷ್ಠ. ಹಬ್ಬದ ಅಡುಗೆನ ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಿ ನೀವು ಆಚರಣೆನ ಮಾಡ್ಕೋಬೋದು. ಇಲ್ಲ ಕೆಲವರು ಮನೆಯಲ್ಲಿ ಕಳಶವನ್ನು ಕೂರಿಸ್ತಾರೆ. ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಟು ದೇವಿಯ ಮುಖವಾಡವನ್ನು ಇಟ್ಟು ಬೇವಿನ ಸೊಪ್ಪನ್ನು ಇಟ್ಟು ಕಳಶದ ಒಳಗಡೆ ಪೂಜೆಯನ್ನು ಮಾಡ್ತಾರೆ. ಈ ರೀತಿ ಕೂಡ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀರೋ ಆ ರೀತಿ ಮಾಡ್ಕೊಳ್ಬೋದು.
ನಂತರ ದೇವಿನ ಆಹ್ವಾನ ಮಾಡಿ ಒಂದು ಹೂನ ನೀರಿನಲ್ಲಿ ಅದ್ದಿ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆಮೇಲೆ ಗೆಜ್ಜೆ ವಸ್ತ್ರನ ಇರಿಸ್ಬೇಕು, ಅರಿಶಿನ ಕುಂಕುಮವನ್ನು ಹಚ್ಚಬೇಕು, ಹೂವಿನ ಮಾಲೆಯನ್ನು ಹಾಕಬೇಕು. ನಂತರ ಅರ್ಚನೆ ಮಾಡಬೇಕು. ದೇವಿಯ ಅಷ್ಟೋತ್ತರ ಹೇಳಿಕೊಂಡು ಅರ್ಚನೆ ಮಾಡಬೇಕು. ಧೂಪ ದೀಪ ನೈವೇದ್ಯವನ್ನು ಮಾಡಿ ಆರತಿ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡ್ಕೋಬೇಕು. ಇದಿಷ್ಟು ಯಲ್ಲಮ್ಮ ದೇವಿಯ ಆರಾಧನೆ ಭಾರತ ಹುಣ್ಣಿಮೆ ದಿವಸ ಮಾಡುವಂಥದ್ದು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಸಂಪ್ರದಾಯ ಇದೆಯೋ ಆ ಥರನೇ ಆಚರಣೆ ಮಾಡಿ. ದೇವಿಗೆ ಹುಡಿಯನ್ನು ಕೂಡ ತುಂಬೋದು. ಅಕ್ಕಿ, ಅಡಿಕೆ, ಅರಿಶಿನ, ವಿಳೆದೆಲೆ, ದಕ್ಷಿಣೆ ಸಹಿತ ತಾಂಬೂಲ ಸಹಿತ ದೇವಿಗೆ ಹುಡಿಯನ್ನು ತುಂಬೋದು. ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಆವತ್ತಿನ ದಿವಸ ಹುಡಿಯನ್ನು ತುಂಬೋದು. ಇದಿಷ್ಟು ಭಾರತ ಹುಣ್ಣಿಮೆ ದಿವಸ ಮಾಡುವಂಥ ಯಲ್ಲಮ್ಮ ದೇವಿ ಕುಲದೇವರ ಆರಾಧನೆ. ತುಂಬ ಸರಳವಾಗಿ ಈ ಮಾಘ ಮಾಸದ ಹುಣ್ಣಿಮೆ ದಿನ ಅಥವಾ ಭಾರತ ಹುಣ್ಣಿಮೆ ದಿನ ರೇಣುಕಾ ಯಲ್ಲಮ್ಮ ಪೂಜೆನ ಮಾಡುವಂಥದ್ದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಸರಳವಾದ ಪೂಜಾ ವಿಧಾನ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.